ಗಂಡನ ಸಾಲವನ್ನು ತೀರಿಸಲು ಹೆಂಡತಿ ಪಕ್ಕದ ಊರಿನಲ್ಲಿ ಕೆಲಸಕ್ಕೆ ಸೇರುತ್ತಾಳೆ. ತಿಂಗಳು ತಿಂಗಳು ಕಂತೆ ಕಂತೆ ದುಡ್ಡನ್ನು ಗಂಡನಿಗೆ ತಂದುಕೊಡುತ್ತಾಳೆ. ಗಂಡನ ಸಾಲವನ್ನೆಲ್ಲ ತೀರಿಸುತ್ತಾನೆ. ಒಂದು ದಿನ ಹೆಂಡತಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವಳಿಗೆ ಹೇಳದೆ ಅವಳು ಇದ್ದ ಜಾಗಕ್ಕೆ ಹೋಗುತ್ತಾನೆ. ಆದರೆ ಅವಳು ಅಲ್ಲಿ ತನ್ನ ಬಾಸ್ನ ಜೊತೆ ಚಕ್ಕಂದ ಆಡುತ್ತಿರುತ್ತಾಳೆ. ಆಗ ತನ್ನ ಹೆಂಡತಿ ತನಗೆ ಮಾಡಿದ ಮೋಸ ನೆನಪಾಗಿ ಅವನಿಗೆ ತಾನು ನಿಂತಿದ್ದ ನೆಲವೇ ಕುಸಿಯಬಾರದೆ ಅಂತ ಅನಿಸುತ್ತದೆ. ಗಂಡ ತುಂಬ ಕೋಪದಿಂದ ಮನೆ ಒಳಗಡೆ ಬರುತ್ತಾನೆ. ಆಗ ಹೆಂಡತಿ ಏನಾಯಿತು ಅಂತ ಕೇಳುತ್ತಾಳೆ. ಮತ್ತೆ ಸಾಲ ಮಾಡಬೇಕು, ಬಡ್ಡಿ ಕಟ್ಟಲು. ತಲೆ ಮೇಲೆ ಕೈ ಇಟ್ಟು ಕುಳಿತುಕೊಳ್ಳುತ್ತಾನೆ. ಆಗ ಹೆಂಡತಿ ಬಿಸಿ ಬಿಸಿ ಕಾಫಿ ಮಾಡಿ ತಂದು ಕೊಡುತ್ತಾಳೆ. ಅವನಿಗೆ ಸಮಾಧಾನ ಮಾಡುತ್ತಾಳೆ. ನಾನು ನಾಳೆಯಿಂದ ಕೆಲಸಕ್ಕೆ ಹೋಗುತ್ತೇನೆ. ಒಳ್ಳೆಯ ಕೆಲಸ ಸಿಗುತ್ತದೆ. ಕೈ ತುಂಬ ಸಂಬಳ ಬರುತ್ತದೆ. ನಿಮ್ಮ ಸಾಲವನ್ನು ಬೇಗ ತೀರಿಸಬಹುದು. ಆದರೆ ಪಕ್ಕದ ಊರಿನಲ್ಲಿ ಕೆಲಸಕ್ಕೆ ಹೋಗುವುದು ಪ್ಲೀಸ್ ಅವಕಾಶ ಮಾಡಿಕೊಡಿ ಅಂತ ಬೇಡಿಕೊಳ್ಳುತ್ತಾಳೆ. ಗಂಡ ವಿಧಿಯಿಲ್ಲದೆ ಒಪ್ಪುತ್ತಾನೆ. ಕಣ್ಮುಚ್ಚಿ ಸ್ವಲ್ಪ ಅದೇ ರೀತಿ ಮಲಗುತ್ತಾನೆ. ಅವನಿಗೆ ಹಿಂದೆ ನಡೆದಿದ್ದೆಲ್ಲ ನೆನಪಾಗುತ್ತದೆ. ಅವನ ಗೆಳೆಯ ಶೇಖರ್ ಬಂದು, ರವಿ, ನನ್ನ ಮಾವನಿಗೆ ಸೀರಿಯಸ್ ಆಗಿದೆ. ಹೆಂಡತಿ ಅಳುತ್ತಿದ್ದಾಳೆ. ದುಡ್ಡು ಇದ್ದರೆ ಕೊಡು, ಸಾಲ ಅಂತ ಕೊಡುತ್ತೇನೆ ಅಂತ ಕೇಳಿದಾಗ ರವಿ ನನ್ನ ಬಳಿ ದುಡ್ಡೆಲ್ಲಿದೆ ಅಂತ ಹೇಳುತ್ತಾನೆ. ಕೊನೆ ಪಕ್ಷ ಸಾಲ ಆದರೂ ಇಸಿಕೊಡು ಅಂತ ಕೇಳುತ್ತಾನೆ. ಮೊದಲು ರವಿ ಇಲ್ಲ ಅಂತ ಹೇಳಿದರು. ಅವನು ಕಾಲು ಹಿಡಿದು ಬೇಡಿಕೊಳ್ಳುತ್ತಾನೆ. ಕೊನೆಗೆ ಅವನಿಗೆ ಗೊತ್ತಿರುವ ಸೇಟು ಹತ್ತಿರ 5% ರೀತಿ 5 ಲಕ್ಷವನ್ನು ಬಡ್ಡಿಗಾಗಿ ತೆಗೆದುಕೊಡುತ್ತಾನೆ. ಸೇಟು ನಿನ್ನನ್ನು ನಂಬಿ ಕೊಡುತ್ತಿದ್ದೇನೆ ರವಿ ಅಂತ ಹೇಳಿದರು. 1-2 ತಿಂಗಳು ಬಡ್ಡಿಯನ್ನು ಕಟ್ಟುತ್ತಾನೆ. ನಂತರ ಶೇಖರ್ ಊರು ಬಿಟ್ಟು ರಾತ್ರಿ ಹೊರಟು ಹೋಗುತ್ತಾನೆ ದೇಶಾಂತರ. ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಎಲ್ಲಿ ಹುಡುಕಿದರೂ ಸಿಗುವುದಿಲ್ಲ. ಊರು ತುಂಬ ಸಾಲ ಮಾಡಿಬಿಟ್ಟಿದ್ದನಂತೆ, ಅದಕ್ಕಾಗಿ ಹೊರಟು ಹೋದ ಅಂತ ಮಾತಾಗುತ್ತಿತ್ತು. ನನ್ನ 5 ಲಕ್ಷ, ಅದರ ಬಡ್ಡಿ 1 ಲಕ್ಷ, ಏನು ಮಾಡಲಿ? ನನ್ನ ಹೆಂಡತಿ ಬಂದು ಸಮಾಧಾನ ಮಾಡಿದಳು. ಮೊದಲು ಚೆನ್ನಾಗಿ ಬೈದಳು, ನಂತರ ಸಮಾಧಾನ ಮಾಡಿದಳು. ಅವಳ ಮಡಿಲಿನಲ್ಲಿ ಮಲಗಿದೆ. ಆ ರಾತ್ರಿ ಪೂರ್ತಿ ನಿದ್ರೆ ಮಾಡಿಲ್ಲ. ನಾನು ಹೋಗುತ್ತಿರುವುದು 20,000 ಸಂಬಳ ಬರುವ ಕೆಲಸಕ್ಕೆ. ಮನೆಯನ್ನು ನಮ್ಮ ಮಾವನವರು ಭೋಗ್ಯಕ್ಕೆ ಹಾಕಿಕೊಟ್ಟಿದ್ದಾರೆ. ಪ್ರೀತಿಸಿ ಮದುವೆ ಆಗಿದ್ದೆವು. ಮದುವೆ ಆದ ದಿನದಿಂದಲೂ ಅವಳಿಗೆ ಸುಖವನ್ನು ಕೊಟ್ಟಿಲ್ಲ. ಅವರ ಅಪ್ಪ ಅಮ್ಮ ತುಂಬ ಶ್ರೀಮಂತರು. ಗಂಡನನ್ನು ಬಿಟ್ಟು ಬರಲಿ ಅಂತ ಮೊದಲು ಸಹಾಯ ಮಾಡಿಲ್ಲ. ನಂತರ ನಾವಿಬ್ಬರು ಅನ್ಯೋನ್ಯವಾಗಿರುವುದನ್ನು ನೋಡಿ ಅವರೇ ಮನಸೋತು ಮನೆಯನ್ನು ಭೋಗ್ಯಕ್ಕೆ ಹಾಕಿಕೊಟ್ಟಿದ್ದಾರೆ. ಪಾರ್ಟ್ ಟೈಮ್ ಕೆಲಸ ಮಾಡಿದರೆ ನನ್ನ ಆರೋಗ್ಯ ಹಾಳಾಗುತ್ತದೆ. ಅವರು ಕೊಡುವ ಸಂಬಳಕ್ಕಿಂತ ಜಾಸ್ತಿ ನಾನು ಆಸ್ಪತ್ರೆಗೆ ಖರ್ಚು ಮಾಡುತ್ತೇನೆ. ಇದನ್ನೆಲ್ಲ ಅರಿತ ನನ್ನ ಹೆಂಡತಿ ಮನೆಯಲ್ಲೇ ಮಕ್ಕಳಿಗೆ ಟ್ಯೂಷನನ್ನು ಮಾಡುತ್ತಿದ್ದಾಳೆ. ಅವಳು ಕೂಡ BSc ಓದಿದ್ದಾಳೆ. ನಮ್ಮ ಕಂಡೀಷನ್ ಸರಿ ಹೋಗುವವರೆಗೂ ಮಕ್ಕಳು ಮಾಡಿಕೊಳ್ಳುವುದು ಬೇಡ ಅಂತ ಹೆಂಡತಿ ಸುಮ್ಮನಿದ್ದಾಳೆ. ಅವಳು ನನ್ನ ಪಾಲಿನ ದೇವತೆ. ಮದುವೆ ಆದ ಹೊಸದರಲ್ಲಿ ನನ್ನ ಅಮ್ಮ ಚೆನ್ನಾಗಿ ಬೈಯುತ್ತಿದ್ದಳು. ಬೇರೆ ಜಾತಿಯ ಹುಡುಗಿ ನನ್ನ ಮಗನಿಗೆ ಅಷ್ಟು ವರದಕ್ಷಿಣೆ ಕೊಡುತ್ತಿದ್ದರು, ಇಷ್ಟು ಕೊಡುತ್ತಿದ್ದರು ಅಂತ, ನೀನು ಓಡಿ ಬಂದು ಅವನಿಗೆ ಏನೂ ಸಿಗದ ಹಾಗೆ ಮಾಡಿದೆ ಅಂತ ಅವಳು ಸ್ವಲ್ಪ ಕೂಡ ಬೇಸರ ಮಾಡಿಕೊಳ್ಳುತ್ತಿರಲಿಲ್ಲ. ಅವಳ ಆ ನಿಷ್ಕಲ್ಮಶವಾದ ಪ್ರೀತಿಗೆ ನಾನು ಏನಾದರೂ ಮಾಡಲೇಬೇಕು ಅಂತ ಹಗಲು ರಾತ್ರಿ ಕಷ್ಟಪಡಲು ಪ್ರಾರಂಭಿಸಿದೆ. ಆದರೆ ನನ್ನ ಆರೋಗ್ಯ ಕೈಕೊಟ್ಟಿತ್ತು. ನನ್ನ ಬದುಕು ಈಗ ನನ್ನ ಕೈಯಲ್ಲಿಲ್ಲ. ನಾನು ನತದೃಷ್ಟ. ಜೀವನ ತುಂಬ ಕಷ್ಟ. ಈ ಯೋಚನೆಯಲ್ಲಿ ರಾತ್ರಿ ಕಳೆದು ಬೆಳಿಗ್ಗೆ ಆದ ತಕ್ಷಣ ನನ್ನ ಹೆಂಡತಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಳು. ನನ್ನನ್ನು ರೈಲ್ವೆ ಸ್ಟೇಷನ್ಗೆ ಕರೆದುಕೊಂಡು ಹೋಗು, ವಾರಕ್ಕೆ 1 ಸಲ ನಾನೇ ಬರುತ್ತೇನೆ ಅಥವಾ ನೀನೇ ಬಾ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟು ಹೊರ ನಡೆದಳು. ಭಾರವಾದ ಮನಸ್ಸಿನಿಂದ ಅವಳನ್ನು ಟ್ರೈನಿನಲ್ಲಿ ಕೂರಿಸಿ ಅವಳಿಗೆ ತಿನ್ನಲು ತಿಂಡಿಗಳನ್ನು ತೆಗೆದುಕೊಟ್ಟೆ. ವಾಟರ್ ಬಾಟಲ್ ಬೇಕು ಅಂದಳು, ಅದನ್ನು ಕೂಡ ತೆಗೆದುಕೊಟ್ಟೆ. ನನ್ನನ್ನು ಕ್ಷಮಿಸು ಅಂತ ಅವಳಿಗೆ ಜೋರಾಗಿ ಹೇಳಬೇಕು ಅಂತ ಅನಿಸಿತು. ಅಷ್ಟರಲ್ಲಿ ಟ್ರೈನ್ ಪಾಸ್ ಆಯಿತು. ಅವಳು ನಗುತ್ತಿದ್ದಳು. ಎಂದಿನಂತೆ ಹಸನ್ಮುಖಿ ನನ್ನ ಹೆಂಡತಿ. ಯಾವುದೋ ಜನ್ಮದಲ್ಲಿ ಒಂದೇ ಒಂದು ಒಳ್ಳೆಯ ಕೆಲಸ ಮಾಡಿರಬೇಕು ನಾನು. ಅದಕ್ಕೆ ಅವಳಷ್ಟು ಒಳ್ಳೆಯ ಹೆಂಡತಿ ಸಿಕ್ಕಿದ್ದಾಳೆ ಅಂತ ನಾನು ನನ್ನ ಕೆಲಸಕ್ಕೆ ಹೋದೆ. ಅವಳು ಹೋದ ಮೇಲೆ ನನಗೆ ಬೆಲೆ ತಿಳಿದಿದ್ದು.
ಮನೆಯಲ್ಲಿ ಹೆಣ್ಣು ಇಲ್ಲದೇ ಇದ್ದರೆ ಎಷ್ಟು ಕಷ್ಟ ಅಂತ. ನನ್ನ ಅಮ್ಮ ಹೆಂಡತಿ ಜೊತೆ ಜಗಳ ಮಾಡಿಕೊಂಡು ಊರಿಗೆ ಹೊರಟು ಹೋಗಿದ್ದಳು. ಈಗ ಅವಳನ್ನು ಕರೆಸಿದೆ. ನನಗೆ ಅಡುಗೆ ಮಾಡಲು ಸರಿಯಾಗಿ ಬರುವುದಿಲ್ಲ. ಕೆಲಸದ ಟೆನ್ಷನ್ ತುಂಬ ಇರುತ್ತದೆ. ನಮ್ಮ ಬಾಸ್ ಯಾವಾಗಲೂ ಕಿರಿಕಿರಿ ಮಾಡುತ್ತಿರುತ್ತಾರೆ. ಹೋಟೆಲ್ಗೆ ಹೋಗೋಣ ಅಂದರೆ ಸಂಬಳ ಸಾಕಾಗುವುದಿಲ್ಲ. ಅಮ್ಮ ಬಂದಳು. ಅವಳು ಕೂಡ ನನ್ನ ಹೆಂಡತಿ ಮಾಡುತ್ತಿದ್ದ ತ್ಯಾಗವನ್ನು ನೆನೆದು ಇಷ್ಟು ದಿನ ಅವಳ ಜೊತೆ ಜಗಳ ಮಾಡಿ ತಪ್ಪು ಮಾಡಿದೆ. ನನ್ನ ಮಗನ ಸಹಾಯಕ್ಕೆ ನಿಂತ ದೇವತೆ. ನಿಮ್ಮ ಮಾವ ಅಷ್ಟೊಂದು ಶ್ರೀಮಂತರು, ಅವರು ಏನು ಮಾಡಲು ಸಾಧ್ಯವಾಗಲಿಲ್ಲವೇ ಅಂದಾಗ ಮಾವನಿಗೆ ಅವಳು ನನ್ನನ್ನು ಬಿಟ್ಟು ಹೊರಟರೆ ಸಾಕು ಅಂತ ಕಾಯುತ್ತಿದ್ದಾರೆ. ಮತ್ತೆ ಸಹಾಯ ಏಕೆ ಮಾಡುತ್ತಾರಮ್ಮ? ನಾನು ನನ್ನ ಗೆಳೆಯನಿಗೆ ದುಡ್ಡು ಸೇಟು ಹತ್ತಿರ ತೆಗೆದುಕೊಟ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಪದೇ ಪದೇ ತನ್ನನ್ನು ತಾನು ಬೈದುಕೊಳ್ಳುತ್ತಾನೆ. ಇದಾದ ಸ್ವಲ್ಪ ದಿನಕ್ಕೆ ಹೆಂಡತಿ ತುಂಬ ದುಡ್ಡನ್ನು ತಂದುಕೊಡುತ್ತಾಳೆ. ಅದರಿಂದ ಸ್ವಲ್ಪ ಸಾಲವನ್ನು ತೀರಿಸಿದ. ಮೊದಲು ವಾರಕ್ಕೆ 1 ಬಾರಿ ನಾನೇ ಹೋಗಿ ಬರುತ್ತಿದ್ದೆ. ಆದರೆ ಈಗ ಅವಳೇ ಬಂದು ಹೋಗುತ್ತಾಳೆ. ಅತ್ತೆಯವರು ಮನೆಯಲ್ಲಿ ಒಬ್ಬರೇ ಇದ್ದರೆ ಸರಿಯಾಗಿ ಬಾಗಿಲು ಹಾಕುವುದಿಲ್ಲ. ಮನೆಯಲ್ಲಿ ಅಲ್ಪ ಸ್ವಲ್ಪ ಒಡವೆ ಇದೆ, ಬೆಳ್ಳಿ ಸಾಮಾನು ಇದೆ. ಅದಕ್ಕೆ ನಾನೇ ಬಂದು ಹೋಗುತ್ತೇನೆ. ನನ್ನ ಮನೆಯೆಲ್ಲ ಖಾಲಿ ಖಾಲಿ ಅಂತ ಹೇಳಿದಳು. ನನಗೂ ಕೂಡ ಅವಳು ಹೇಳಿದ್ದು ಸರಿ ಅಂತ ಅನಿಸಿತು. ಅವಳು ಬಂದರೆ ಬರೀ ಕೈಯಲ್ಲಿ ಎಂದೂ ಬರುತ್ತಿರಲಿಲ್ಲ. ದುಡ್ಡನ್ನು ತರುತ್ತಿದ್ದಳು. ಕೆಲಸಕ್ಕೆ ಸೇರಿದ 6 ತಿಂಗಳಿಗೆ ನನ್ನ 6 ಲಕ್ಷ ಸಾಲವನ್ನು ತೀರಿಸಿದಳು. ಈ ಸಾಲದ ಬಾಧೆಯಲ್ಲಿ ಅವಳು ಏನೋ ಕೆಲಸ ಮಾಡುತ್ತಿದ್ದಾಳೆ. ಅದನ್ನು ಕೂಡ ನಾನು ಕೇಳಲಿಲ್ಲ. ಅತ್ತೆ ಸೊಸೆ ಈಗ ಚೆನ್ನಾಗಿದ್ದಾರೆ. ನನ್ನ ಸಾಲ ತೀರಿಸಿದ ಮೇಲೆ ತಲೆ ಚೆನ್ನಾಗಿ ಓಡುತ್ತಿದೆ. ಈಗ ಊರಿನಲ್ಲಿ ಎಲ್ಲ ಕಡೆ ನಾನು ಓಡಾಡಬಹುದು. ಜನರು ಈಗಲೂ ಹೇಳುತ್ತಾರೆ, ಹೆಂಡತಿಯ ದುಡ್ಡಿನಲ್ಲಿ ಬದುಕುತ್ತಿದ್ದಾನೆ ಅಂತ. ಅದರಲ್ಲಿ ತಪ್ಪೇನು? ಅವಳು ನನ್ನ ಹೆಂಡತಿ ಅಲ್ಲವೇ? ನಿಮ್ಮ ಹೆಂಡತಿನ ಅಂತ ಕೇಳುತ್ತೇನೆ. ನನ್ನ ಈ ಪ್ರೀತಿಯ ಹೆಂಡತಿಯ ಬರ್ತ್ಡೇಯನ್ನು ಮಾಡಲು ಸರ್ಪ್ರೈಸ್ ಕೊಡಬೇಕು ಅಂತ ಅವಳು ಇದ್ದ ಜಾಗಕ್ಕೆ ಹೋಗಲು ಎಲ್ಲ ತಯಾರಿ ಮಾಡಿದೆ. ಅವಳಿಗೆ ಇಷ್ಟವಾಗುವ ಸೀರೆ, ಕೇಕ್, ನನ್ನ ಕೈಲಾದ ಚಿನ್ನದ ಓಲೆಯನ್ನು ಮಾಡಿಸಿದೆ. ತೀರಾ ಕಡಿಮೆ ಗ್ರಾಮ್ನಲ್ಲಿ. ಮುಂದಿನ ವರ್ಷ ದೊಡ್ಡದು ಮಾಡಿಸೋಣ ಅಂತ. ದಾರಿ ಉದ್ದಕ್ಕೂ ಟ್ರೈನ್ನಲ್ಲಿ ನನ್ನ ಹೆಂಡತಿಯನ್ನು ಮೀಟ್ ಮಾಡಿದ್ದು, ಅವಳ ಜೊತೆ ನಾನು ಸುಂದರವಾದ ಬದುಕನ್ನು ಕಟ್ಟಿಕೊಂಡಿದ್ದು, ಅವಳು ನನಗಾಗಿ ಅವರ ಮನೆಯವರ ಜೊತೆ ಫೈಟ್ ಮಾಡಿದ್ದು, ಈಗ ಬೇರೆ ಊರಿನಲ್ಲಿ ಕೆಲಸ ಮಾಡುತ್ತಿರುವುದು, ಇವುಗಳನ್ನೆಲ್ಲ ನೆನೆದು ನನ್ನ ಮನಸ್ಸು ತುಂಬಿ ಬಂತು. ಅವನ ಅಪಾರ್ಟ್ಮೆಂಟ್ ಕಡೆ ನಡೆದೆ. ತುಂಬ ಲಕ್ಸುರಿ ಆಗಿರುವ ಅಪಾರ್ಟ್ಮೆಂಟ್. ನಾನು ಕೂಡ ಇಂದು ಇಲ್ಲಿರಬಹುದು ಅಂತ ಖುಷಿಯಾಗಿ ಒಳಗಡೆ ಸೆಕ್ಯೂರಿಟಿ ನನ್ನನ್ನು ಬಿಡಲಿಲ್ಲ. ಆದರೆ 1-2 ಬಾರಿ ನನ್ನನ್ನು ನನ್ನ ಹೆಂಡತಿ ಜೊತೆ ನೋಡಿದ್ದ. ನಮ್ಮಿಬ್ಬರ ಫೋಟೋವನ್ನು ಮದುವೆಯದು ತೋರಿಸಿದೆ. ಆಗ ಅವನು ಒಳಗೆ ಬಿಟ್ಟ. ಅವಳ ಮನೆಗೆ ಹೋದೆ. ಕಾಲಿಂಗ್ ಬೆಲ್ ಮಾಡಬೇಕು. ಅಷ್ಟರಲ್ಲಿ ಅವಳ ಮನೆಯ ಒಳಗಡೆಯಿಂದ ಯಾವುದೋ ಗಂಡಸಿನ ಧ್ವನಿ ಕೇಳುತ್ತಿತ್ತು. ಇವಳ ಮನೆಯಲ್ಲಿ ಯಾವ ಗಂಡಸು? ಇಂದು ರಜೆ ಬೇರೆ ಅಂತ ನಿಧಾನವಾಗಿ ಅಲ್ಪ ಸ್ವಲ್ಪ ತೆಗೆದಿದ್ದ ಕಿಟಕಿಯಲ್ಲಿ ನೋಡೆ ಕೆಳಗೆ ಕುಸಿದು ಕುಳಿತೆ. ನನ್ನ ಹೆಂಡತಿ ಯಾವುದೋ ಗಂಡಸಿನ ಜೊತೆ ತುಟಿಗೆ ತುಟಿ ಮುತ್ತು ಕೊಡುತ್ತಿದ್ದಾಳೆ. ನಿರಂತರವಾಗಿ ಮುತ್ತು ಕೊಡುತ್ತಲೇ ಇದ್ದಾಳೆ. ನಂತರ ಕಾಲಿಂಗ್ ಬೆಲ್ ನಿರಂತರವಾಗಿ ಮಾಡಿದೆ. ಇನ್ನು ನನ್ನ ಕೈಯಲ್ಲಿ ಆಗಿಲ್ಲ. ನಂತರ ಅಸ್ತವ್ಯಸ್ತವಾಗಿದ್ದ ಕೂದಲು ಮತ್ತು ಬಟ್ಟೆಯಲ್ಲಿ ಹೊರಗೆ ಬಂದು ಕೋಪದಿಂದ ನೋಡಿದಳು ನನ್ನನ್ನು. ಬೇರೆ ಯಾರೋ ಅಂತ ಅಂದುಕೊಂಡಿದ್ದಳು. ನನ್ನ ನಿರೀಕ್ಷೆಯಲ್ಲಿ ಅವಳು ಇರಲಿಲ್ಲ. ನನ್ನನ್ನು ನೋಡಿ ಅವಳ ಎಕ್ಸ್ಪ್ರೆಷನ್ ಚೇಂಜ್ ಆಗಿ, ನೀವು ಇಲ್ಲಿ ಅಂತ ಕೇಳಿದಳು. ಆಗ ನಾನು, ಹೌದು, ನಾನು ಇಲ್ಲಿ. ಬೇಸರವಾಯಿತಾ ಅಂತ ಅವಳನ್ನು ಹೊರಗೆ ತಳ್ಳಿ ಒಳಗೆ ಹೋದೆ. ಅಲ್ಲಿದ್ದ ಮನುಷ್ಯನನ್ನು ನೋಡಿ ನನಗೆ ಇನ್ನೂ ಆಶ್ಚರ್ಯವಾಯಿತು. ಆ ಮನುಷ್ಯ ಬೇರೆ ಯಾರೂ ಅಲ್ಲ, ನಾನು ಕೆಲಸ ಮಾಡುತ್ತಿರುವ ಆಫೀಸ್ನ ಬಾಸ್. 1-2 ಬಾರಿ ಮನೆಗೆ ಊಟಕ್ಕೆ ಕರೆದಿದ್ದೆ. ಆಗ ನನ್ನ ಹೆಂಡತಿಯನ್ನು ನೋಡಿ ಅವಳನ್ನು ತನ್ನ ಬಲೆಗೆ ಎಳೆದುಕೊಂಡಿದ್ದಾನೆ. ನನ್ನನ್ನು ನೋಡಿ ನಗುತ್ತಿದ್ದ. ನಾನು ಹೊಡೆದೆ. ಅವನು ಕೆಳಗೆ ಕುಸಿದು ಬಿದ್ದ. ಆಗ ನನ್ನ ಹೆಂಡತಿ ಬಂದು ಜಗಳ ಮಾಡಿದಳು. ಅವರಿಗೆ ಮುಟ್ಟಲು, ಅವರನ್ನು ಹೊಡೆಯಲು ನೀನು ಯಾರು? ನಿನಗೆ ಆ ಯೋಗ್ಯತೆ ಇದೆಯಾ? ನಿನ್ನ ಗಂಡ ಅಷ್ಟು ಸಾಕಲ್ಲವೇ ಯೋಗ್ಯತೆ ಬಗ್ಗೆ ನೀನು ಮಾತನಾಡುತ್ತಾ ಇದ್ದೀಯಾ? ಸಾಲ ತೀರಿಸಬೇಕು ಅಂತ ಬಂದು ಇವನ ಜೊತೆ ಚಕ್ಕಂದವಾಡುತ್ತಿದ್ದೀಯ. 6 ತಿಂಗಳಲ್ಲಿ 6 ಲಕ್ಷ ಇವರೇ ಕೊಟ್ಟಿದ್ದು. ಮಾನ ಮರ್ಯಾದೆ ಇದ್ದರೆ ಇವರ ದುಡ್ಡನ್ನು ಕೊಟ್ಟು ಮಾತನಾಡು ಅಂತ ಹೇಳಿದಳು. ನೀನು ನನ್ನ ಜೊತೆ ಬರುವುದಿಲ್ಲವೇ ಅಂತ
ಕೇಳಿದಾಗ, ಹೇಗೆ ಕೇಳುತ್ತೀಯ? ನಾನು ಇವರಿಗೆ ಸಂಪೂರ್ಣವಾಗಿ ನನ್ನನ್ನು ಅರ್ಪಣೆ ಮಾಡಿದ್ದೇನೆ. ಇವರ ಜೊತೆ ಮದುವೆ ಆಗುತ್ತೇನೆ. ನಾನು ನಿನ್ನ ಬದುಕಿನಲ್ಲಿ ಏನು ಅಲ್ಲವೇ ಅಂತ ಕೇಳಿದೆ. ಇಲ್ಲ, ನೀವೇನು ಅಲ್ಲ. ನಿಮಗೆ ತಿಳಿಯದ ಇನ್ನೊಂದು ವಿಷಯವಿದೆ. ನನ್ನ ಅಪ್ಪ ಅಮ್ಮ ಅರೇಂಜ್ ಮ್ಯಾರೇಜ್ ಮಾಡಲು ಪಟ್ಟು ಹಿಡಿದರು. ಆಗ ನಾನು ನಿಮ್ಮ ಬಾಸನ್ನು ಪ್ರೀತಿಸುತ್ತಿದ್ದೆ. ಅವರು ನನ್ನನ್ನು ಪ್ರೀತಿಸುತ್ತಿದ್ದರು. ಪ್ರೀತಿಯ ವಿಷಯ ತಿಳಿದರೆ ನಮ್ಮಿಬ್ಬರನ್ನು ಏನಾದರೂ ಮಾಡಿಬಿಡುತ್ತಾರೆ, ಅದರಲ್ಲೂ ನಿಮ್ಮ ಬಾಸನ್ನು ಏನಾದರೂ ಮಾಡಿಬಿಡುತ್ತಾರೆ ಅಂತ ಭಯದಿಂದ ನಿಮ್ಮ ಬಾಸ್ ಹೇಳಿದ ಹಾಗೆ ನಿನ್ನ ಜೊತೆ ಪ್ರೀತಿಯ ನಾಟಕ ಮಾಡಿದ್ದೆ. ನಾನೆಂದೂ ನಿನ್ನನ್ನು ಪ್ರೀತಿ ಮಾಡಿಲ್ಲ. ಅಕಸ್ಮಾತ್ ನಾನು ಪ್ರೀತಿ ಮಾಡಿದ್ದು ನಿನ್ನನ್ನು ಅಂತ ಅಪ್ಪ ಅಮ್ಮ ತಿಳಿದು ನಿನಗೆ ಏನಾದರೂ ಕೆಟ್ಟದ್ದು ಮಾಡಲಿ. ನಂತರ ನಾನು ನಿಜವಾಗಲೂ ಪ್ರೀತಿಸುತ್ತಿದ್ದ ನಿಮ್ಮ ಬಾಸ್ ಜೊತೆ ಓಡಿ ಹೋಗಿ ಮದುವೆ ಆಗೋಣ ಅಂತ ಅಂದುಕೊಂಡಿದ್ದೆ. ಆದರೆ ಅಪ್ಪ ಅಮ್ಮ ನಿನ್ನ ಒಳ್ಳೆಯತನಕ್ಕೆ ಯಾಮಾರಿ ನಿನ್ನನ್ನು ಹಳಿಯ ಅಂತ ಒಪ್ಪಿಕೊಂಡರು. ನಿನಗಾಗಿ ಮನೆಯನ್ನು ಭೋಗ್ಯ ಹಾಕಿಕೊಟ್ಟರು. ಇನ್ನು ನನಗೆ ನಿನ್ನ ಜೊತೆ ಏನು ಮಾಡಲು ಇರಲಿಲ್ಲ. ಅದಕ್ಕಾಗಿ ಈ ಸಾಲದ ನೆಪ ಮಾಡಿದ್ದು. ಅಂದರೆ ಇನ್ನೂ ಭಯವಾಯಿತು. ಸೇಟು ಬಳಿ ಸಾಲ ತೆಗೆದುಕೊಟ್ಟಿದ್ದ ಆ ನಿನ್ನ ಗೆಳೆಯ ಬಾಸ್ನ ಚೇಲ. ಬಾಸ್ ಸಾಲ ಬೇಕು ಅಂತ ನಿನ್ನ ಬಳಿ ಕಳಿಸಿದ್ದು. ಅರ್ಥವಾಯಿತಾ? ಇದೆಲ್ಲ ಪ್ರೀ ಪ್ಲ್ಯಾನ್. ಸಾಲದಿಂದ ಬೇಸತ್ತು ಏನಾದರೂ ಕೆಟ್ಟದ್ದು ಮಾಡಿಕೊಳ್ಳುತ್ತೀಯಾ ಏನೋ ಅಂತ. ಆದರೆ ನೀನು ಏನೂ ಮಾಡಿಕೊಂಡಿಲ್ಲ. ನಂತರ ಸಾಲ ತೀರಿಸುವ ನೆಪದಲ್ಲಿ ನಾನು ಊರನ್ನು ಬಿಟ್ಟು ಬಂದೆ, ನನ್ನ ಪ್ರಿಯಕರನನ್ನು ಸೇರಲು. ನಿನ್ನಂಥವನನ್ನು ಯಾರು ಪ್ರೀತಿಸುತ್ತಾರೆ? ನಿನ್ನ ಬಳಿ ಏನಿದೆ ಅಂತ. ನಿನ್ನನ್ನು ಒಂದು ಬಾರಿ ಕೂಡ ನಾನು ಮುಟ್ಟಿಲ್ಲ, ಸರಿಯಾಗಿ ಹಾಸಿಗೆ ಮೇಲೆ ಸೇರಿಸಿಲ್ಲ. ಕಂಡೀಷನ್ ಸರಿ ಹೋಗಲಿ ಆನಂತರ ಅಂತ ಸುಳ್ಳು ಹೇಳುತ್ತಿದ್ದೆ. ನಾನು ಪ್ರೀತಿಸಿದ್ದು ಇವರನ್ನು. ಇವರ ಜೊತೆ ಸಂಸಾರ ಮಾಡಲು ರೆಡಿ ಇದ್ದೇನೆ. ಅದಕ್ಕಾಗಿ ನಿನ್ನನ್ನು ದೂರ ಇಟ್ಟಿದ್ದು. ಕೇವಲ ನಿನ್ನನ್ನು ನನ್ನ ಅಪ್ಪ ಅಮ್ಮನ ಕೋಪಕ್ಕೆ ಗುರಿಯಾಗಿ ನಮ್ಮಿಬ್ಬರ ಪ್ರೀತಿ ಚೆನ್ನಾಗಿರಲಿ ಅಂತ ಅಷ್ಟೇ. ಡೈವರ್ಸ್ ಪೇಪರ್ಗೆ ಸೈನ್ ಮಾಡು, ನಿನ್ನಿಂದ ನನಗೆ ಮೋಕ್ಷ ಸಿಗುತ್ತದೆ ಅಂತ ಹೇಳಿದಳು. ನನಗೆ ಅನಿಸಿತು, ಪ್ರೀತಿ ಇಲ್ಲದ ಕಡೆ ಅಧಿಕಾರ ಏನು ಇರುತ್ತದೆ? ಅವರು ಹೇಳಿದ ಹಾಗೆ ಆ ಪೇಪರ್ಗೆ ಸೈನ್ ಮಾಡಿ ನಂತರ ಅವಳ ಕೆನ್ನೆಗೆ 2 ಹೊಡೆದೆ. ಆ ಬಾಸ್ಗೂ ಕೂಡ ಚೆನ್ನಾಗಿ ಜಾಡಿಸಿದೆ. ನಾನು ನಿಮ್ಮನ್ನು ನಂಬಿದೆ, ಆದರೆ ನೀವುಗಳು ನನ್ನ ಬದುಕಿನಲ್ಲಿ ಚೆನ್ನಾಗಿ ಆಟ ಆಡಿದ್ದೀರಾ. ಇದರ ಫಲವನ್ನು ನೀವು ಅನುಭವಿಸುತ್ತೀರಾ. ಬೇಸರದಿಂದ ಹೊರಗೆ ಬಂದೆ. ನನ್ನ ಬದುಕಿನಲ್ಲಿ ಎಲ್ಲ ಮುಗಿದು ಹೋಯಿತು ಅಂತ ಅನಿಸಿತು. ರಾತ್ರಿ ಎಲ್ಲ ಹೇಳುತ್ತಿದ್ದೆ ಅಮ್ಮನಿಗೆ. ಎಲ್ಲ ವಿಷಯವನ್ನು ಹೇಳಿ, ಅಮ್ಮ ಆಗಿದ್ದು ಆಗಿ ಹೋಯಿತು, ಸಮಾಧಾನ ಮಾಡಿಕೊ ಅಂತ ಹೇಳಿದಳು. ಸಮಾಧಾನವಾಗುತ್ತಿರಲಿಲ್ಲ. ಬೆಳಿಗ್ಗೆ ಎದ್ದಾಗ ಒಂದು ಆಶ್ಚರ್ಯ ಕಾದಿತ್ತು. ನನ್ನ ಅಮ್ಮ ಖುಷಿಯಿಂದ ನನ್ನನ್ನು ಬಂದು ಗಟ್ಟಿಯಾಗಿ ತಬ್ಬಿಕೊಂಡಳು. ಮಗು, ನಿನಗೆ ತುಂಬ ಖುಷಿಯಾದ ವಿಷಯ ಅದೇನೆಂದರೆ, ನಿನ್ನ ಚಿಕ್ಕಪ್ಪ ದೊಡ್ಡಪ್ಪನವರು ನಿನ್ನ ಅಪ್ಪನ ಆಸ್ತಿಯ ಮೇಲೆ ಕೇಸ್ ಹಾಕಿದ್ದರು ಅಲ್ಲವೇ? ಅದನ್ನು ವಜಾಗೊಳಿಸಿದ್ದಾರೆ. ಎಲ್ಲ ಆಸ್ತಿಯು ಈಗ ನಿನ್ನದಂತೆ ಅಂತ ಹೇಳಿದಾಗ ನಾನು ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಿದ್ದೆ. ಹೌದು ಮಗು. ಅಮ್ಮ, ಅದು ಎಷ್ಟು ಎಕರೆ ಇದೆ? ದಡ್ಡ, ಅದು 25 ಎಕರೆ ಇದೆ. ಒಂದೊಂದು ಎಕರೆ 2 ಕೋಟಿಗೆ ಹೋಗುತ್ತದೆ. ಅಂದರೆ ನೀನು 50 ಕೋಟಿಯ ಒಡೆಯ. 5 ಎಕರೆ ಮಾರಿ 20 ಎಕರೆಯಲ್ಲಿ ಮನೆಗಳನ್ನು, ಕಾಂಪ್ಲೆಕ್ಸ್ಗಳನ್ನು ಕಟ್ಟೋಣ. ನಮ್ಮ ದರಿದ್ರ ತೀರುತ್ತದೆ ಅಂತ ಅಮ್ಮ ಹೇಳಿ ನನ್ನ ಕೈಯನ್ನು ಹಿಡಿದುಕೊಂಡಳು. ನಿನ್ನ ಹೆಂಡತಿ ಹೋದ ಮೇಲೆ ನಿನ್ನ ಬದುಕಿಗೆ ಅಂಟಿದ್ದ ದರಿದ್ರ ಕೂಡ ಹೊರಟು ಹೋಯಿತು. ನಿಜವಾಗಲೂ ಅದು ಸತ್ಯ ಅಂತ ಅನಿಸಿತು. ರಾತ್ರಿ ತುಂಬ ಹೊತ್ತಿನ ಮೇಲೆ ನಿದ್ರೆ ಬಂದರೂ ಕೂಡ ಆ ನಿದ್ರೆಯಲ್ಲಿ ಒಂದು ತೃಪ್ತಿ ಇತ್ತು. ಅವಳು ನನ್ನ ಬದುಕಿನಲ್ಲಿ ಇದ್ದಷ್ಟು ದಿನ ನನಗೆ ಏನೋ ಒಂದು ಮನಸ್ಸಿನಲ್ಲಿ ಆಗಲಿ ಮನೆಯಲ್ಲೇ ಆಗಲಿ ನಕಾರಾತ್ಮಕ ಶಕ್ತಿ ಇರುತ್ತಿತ್ತು. ಇದೇ ಯೋಚನೆಯಲ್ಲಿ ಇದ್ದ ನನಗೆ ಅಮ್ಮ ಹೇಳುತ್ತಾಳೆ, ಬೇಗ ಸ್ನಾನ ಮಾಡಿಕೊಂಡು ಬಾ, ಮನೆ ದೇವರಿಗೆ ಹೋಗೋಣ, ಹಾಗೆ ಬರುತ್ತಾ ಟಿಫನ್ ತಿನ್ನೋಣ, ಮಧ್ಯಾಹ್ನ ಕೋರ್ಟ್ಗೆ ಹೋಗಬೇಕು, ಅಲ್ಲೂ ಕೂಡ ಕೆಲಸವಿದೆ ಅಂದಳು. ನಾನು ಕೂಡ ಖುಷಿಯಿಂದ ಅಮ್ಮ ಹೇಳಿದ ಹಾಗೆ ಮಾಡಿದೆ. ಬದುಕಿನಲ್ಲಿ ಒಮ್ಮೊಮ್ಮೆ ಎಲ್ಲ ಮುಗಿದು ಹೋಗುತ್ತದೆ ಅಂತ ಅನಿಸುತ್ತದೆ. ಒಮ್ಮೊಮ್ಮೆ ಎಲ್ಲ ಮುಗಿದು ಹೋದ ಮೇಲೆ ಹೊಸದೊಂದು ಸುಂದರವಾದ ಅಧ್ಯಾಯ ಆರಂಭವಾಗುತ್ತದೆ. ಅದೇ ರೀತಿ ನನ್ನ ಬದುಕಿನಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.